ಸಿಸ್ಟ್ರೇ, ನಂದು ಕಾಫಿ ಕುಡ್ಕೊಂಬಂದೆ, ನೀವು ಹೊರಡಿ, ನಾನು ನೋಡ್ಕೊತೀನಿ. ಓನರ್ ಏನಾದ್ರು ಬಂದಿದ್ರಾ? ಇನ್ನು ಒಂದೆರಡು ನಿಮಿಷ ಮುಂಚೆ ಬಂದಿದ್ರೆ ಸಿಕ್ಕಿರೋರು. ಯಾರೋ ಫೋನ್ ಮಾಡ್ದಂತ ಅರ್ಜೆಂಟಾಗಿ ಹೋದ್ರು. ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ. ನನ್ನ ಸಂಬಳದ ಬಗ್ಗೆ ಏನಾದ್ರು ಕೇಳಿದ್ರಾ? ನಾನು ಅವತ್ತೇ ಹೇಳಿದ್ನಲ್ಲ, ಮನುಷ್ಯ ಜುಗ್ಗ ಅಂತ. ಸಂಬಳದ ಬಗ್ಗೆ ಬಿಟ್ಟು ಬೇರೆ ಎಲ್ಲ ಮಾತಾಡ್ತಾರೆ. ಅದಕ್ಕೆ ನಾನು ಜಾಸ್ತಿ ಕೇಳಕ್ಕೆ ಹೋಗೋದಿಲ್ಲ. ಅವ್ರು ಸಿಕ್ಕಿದಾಗ ನೀವೇ ಮಾತಾಡಿ, ನಾನು ನೋಡ್ತೀನಿ. ನೋಡಿ. ಆರಾಮಾಗಿ ಕೂತಿದ್ದೀನಿ. ರೀ, ಓನರ್ ಸಿಕ್ಕಿದ್ರಾ? ಅವ್ರ ಹತ್ರ ಮಾತಾಡಿದ್ರಾ? ಓ, ಸೈಟ್ ಹತ್ರ ಬಂದಿದ್ರಂತೆ ಲಕ್ಷ್ಮಿ. ನಾನು ಕಾಫಿ ಕುಡಿಯೋಕೆ ಹೋಗಿದ್ರೆ 2 ನಿಮಿಷದಲ್ಲಿ ವಾಪಸ್ ಬಂದಿದ್ದೀನಿ, ಅಷ್ಟಲ್ಲಿ ಬಂದು ಹೋಗ್ಬಿಟ್ಟಿದ್ದೆ. ಓ, ನಾಳೆ ನಾಡ್ದು ಬರ್ತಾರಲ್ಲ, ಆಗ ಬಂದಾಗ ಮಾತಾಡ್ತೀನಿ ಬಿಡು. ಸರಿ, ಹಾಗೆ ಮಾಡಿ. ಅಲ್ಲ ರೀ, ನೀವು ಹೀಗೆ ಕಾಫಿ ಕುಡಿತಿದ್ರೆ ಗ್ಯಾಸ್ಟ್ರಿಕ್ ಆಗಲ್ವಾ? ಅದು ಆರೋಗ್ಯಕ್ಕೂ ಒಳ್ಳೇದು. ಆಯ್ತಮ್ಮ, ನಿನಗೆ ನನ್ನ ಬಗ್ಗೆ ಯೋಚನೆ ಮಾಡೋದು ಬಿಟ್ರೆ ಬೇರೆ ಏನು ಕೆಲಸ ಇಲ್ವಾ? ಮತ್ತೆ ನಿಮ್ಮ ಬಗ್ಗೆ ಯೋಚನೆ ಮಾಡಿದೆ, ನಾನು ಇನ್ಯಾರ ಬಗ್ಗೆ ಯೋಚನೆ ಮಾಡಲಿ? ಮನೆಯವ್ರಿಗೋಸ್ಕರ ನೀವು ಹಗಲು ರಾತ್ರಿ ಕಷ್ಟಪಡ್ತಿರುವಾಗ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ತಾನೆ? ಆಯ್ತು, ನೀನು ಹೇಳ್ದಂಗೆ ಮಾಡ್ತೀನಿ. ನೋಡು, ನೀನು ಹಿಂಗೆ ಮಾತಾಡ್ತಾ ಇದ್ರೆ ನನಗೂ ನಿದ್ದೆ ಮಾಡೋಕ್ಕೆ ಬಿಡಲ್ಲ, ನೀನು ನಿದ್ದೆ ಮಾಡಲ್ಲ. ಬೆಳಗ್ಗೆಯಿಂದ ನೀನು ಕೆಲಸ ಮಾಡಿ ಸುಸ್ತಾ ಇರುತ್ತೆ ತಾನೆ. ಹೋಗು, ಫೋನ್ ಇಡು, ಮಲ್ಕೊ. ನೀವು ಯಾವಾಗ ಮಲ್ಗೋದು? ಲಕ್ಷ್ಮಿ, ಅದು ಇನ್ನೊಂದು ಯಾವುದೋ ಒಂದು ಲೋಡ್ ಬರುತ್ತಂತೆ. ಅದು ಬಂದ ತಕ್ಷಣ ಅದು ಏನು ಬಂತು, ಎಷ್ಟು ಬಂತು ಅಂತ ಬರ್ಕೊಂಡು ನಿದ್ದೆ ಮಾಡ್ತೀನಿ ಅಷ್ಟೇ. ರೀ, ಗೋಡೌನ್ ಒಳಗಡೆ ತಾನೇ ಇದ್ದೀರಾ? ಯಾಕೆ ಕೇಳ್ತಾ ಇದೆಯಾ? ಅಲ್ಲ, ಹೊರಗಡೆ ತುಂಬಾ ಚಳಿ ಇದೆ ತಾನೆ, ಅದಕ್ಕೆ ಕೇಳಿದೆ. ನೀನು ಹೇಳಿದೆ ತಾನೆ, ನನಗೆ ಅಂತಾನೆ ಸಪ್ರೇಟಾಗಿ ಒಂದು ರೂಮ್ ಇದೆ, ಮಂಚ ಇದೆ, ದಿಂಬಿದೆ, ಹಾಸಿಗೆ ಇದೆ, ಆರಾಮಾಗಿದ್ದೀನಿ. ಸರಿ ರೀ, ಕೆಲಸ ಮುಗಿಸಿ ನಿದ್ದೆ ಮಾಡಿ. ಆಯ್ತು ಲಕ್ಷ್ಮಿ, ನೀನು ಫೋನ್ ಇಟ್ಟ ತಕ್ಷಣ ಮಲ್ಕೊಳ್ಳೋದೆ ಆರಾಮಾಗಿ. ಹುಷಾರು. ಆಯ್ತು, ಗುಡ್ ನೈಟ್. ಯಾವಾಗಲೂ ನನ್ನ ಬಗ್ಗೆನೇ ಯೋಚನೆ ಮಾಡುವಂಥೊಳಗೆ ಸುಳ್ಳು ಹೇಳುವಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಲಕ್ಷ್ಮಿ. ಇನ್ನು ನಾನು ಹೇಗಿದ್ದೀನಿ, ಎಲ್ಲಿದ್ದೀನಿ ಅಂತ ಗೊತ್ತಾದರೆ ಅದೆಷ್ಟು ಮನಸ್ಸಿಗೆ ನೋವು ಮಾಡ್ಕೊಳ್ತಾಳೋ. ನೋಡು ಚಿರು ಅಣ್ಣ, ಮಾರ್ಕ್ಸ್ ಕಾರ್ಡ್. ಪರವಾಗಿಲ್ಲ ಖುಷಿ, ಎಲ್ಲಾದ್ರಲ್ಲೂ A+ ತೆಗ್ದಿದ್ಯಾ? ಹೌದು, ಅದಕ್ಕೆ ಮ್ಯಾಮ್ ನನಗೆ ಚಾಕ್ಲೇಟ್ ಕೊಟ್ರು. ಏಯ್, ಏನೋ ತಿಂತಿದ್ಯಾ? ಚಾಕ್ಲೇಟ್ ಕಣಪ್ಪ. ಏಯ್, ಚಾಕ್ಲೇಟ್ ಜಾಸ್ತಿ ತಿಂದರೆ ಹಲ್ಲು ಉಳುಕಾಗತ್ತೆ. ಆಮೇಲೆ ಡಾಕ್ಟ್ರಿಗೆ ತೋರಿಸ್ಬೇಕು, ಆ ಡಾಕ್ಟ್ರಿಗೆ ಫೀಸ್ ನಾನೇ ಕೊಡಬೇಕು. ಹಾಗಲ್ಲಪ್ಪ, ಖುಷಿ ಎಕ್ಸಾಮಲ್ಲಿ ಫಸ್ಟ್ ಕ್ಲಾಸ್ ಬಂದಿದ್ದಾಳೆ. ಅವ್ರ ಟೀಚರ್ ಚಾಕ್ಲೇಟ್ ಕೊಟ್ರಂತೆ, ಅದಕ್ಕೆ ನಂಗೂ ಅರ್ಧ ಕೊಟ್ಲು. ಏಯ್, ಅವಳಿಗೆ ಏನಾದ್ರು ಆದರೆ ಅವಳನ್ನ ನೋಡ್ಕೊಳ್ಳೋದಕ್ಕೆ ಈ ಮನೇಲಿ 8 ಜನ ಇದ್ದಾರೆ.
ನಿನಗೇನಾದ್ರೂ ಆದರೆ ನಾನೇ ನೋಡ್ಕೋಬೇಕು. ಎಲ್ಲ ನನ್ನ ದುಡ್ಡು ಖರ್ಚು ಮಾಡೋಕ್ಕೆ ಇದ್ದೀರಾ ಇಲ್ಲಿ. ಶುರುವಾಯ್ತೇನ್ರಿ ನಿಮ್ದು ಮನೆಗೆ ಬರ್ತಿದ್ದ ಹಾಗೆ ರಾಮಾಯಣ? ಮಕ್ಕಳನ್ನ ಅವ್ರ ಪಾಡಿ ಬಿಡಬಾರ್ದಾ? ನೀನು ಅವನ ಪರ ವಹಿಸ್ಕೊಂಡು ಮಾತಾಡ್ಬೇಡ ಕಣ. ಅವನು ಒಂದು ದಿವಸ ಏನಾದರೂ ಚಾಕ್ಲೇಟ್ ತಂದಿದ್ದಾನ ಈ ಥರ? ನಾನೇ ಅವನಿಗೆ ಕೊಡಿಸ್ಬೇಕು ಅಲ್ನಾ? ಯಾಕ್ರಿ ಹೆಂಗೆ ಹೇಳ್ತೀರಾ? ನನ್ನ ಮಗನು ಒಂದ್ ದಿವಸ ಚಾಕ್ಲೇಟ್ ತಗೊಂಡ್ಬರ್ತಾನೆ. ಬರ್ತಾನೆ. ಮಕ್ಕಳ ಹೋಮ್ವರ್ಕ್ ಎಲ್ಲ ಆಯ್ತಾ? ಬನ್ನಿ ಊಟ ಮಾಡೋರಂತೆ. ಕೈ ಕಾಲು ತೊಳ್ಕೊಂಬನ್ರಿ, ಊಟ ಮಾಡೋರಂತೆ. ತೊಳ್ಕೊತೀನಿ. ಏನ ಖುಷಿ, ಬರೀ ನಿನ್ನ ತಲೆಯಲ್ಲಿ ಪುಸ್ತಕದ ಬದನೆಕಾಯಿ ಇದೆಯಾ ಅಥವಾ ಜನರಲ್ ನಾಲೆಡ್ಜ್ ಏನಾದರೂ ಗೊತ್ತಾ ನಿಂಗೆ? ವಾಟ್ ಡು ಯು ವಾಂಟ್ ಟು ನೋ ಮಮ್ಮ? You ask me anything, I will answer. ಪರವಾಗಿಲ್ವೇ, ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾಳೆ. ಈಗ ನಾನು ತಪ್ಪಾಗಿ ಇಂಗ್ಲೀಷ್ ಮಾತಾಡಿದ್ರೆ ನನ್ನ ಮರ್ಯಾದೆನೇ ಹೋಗೋದು. ಗುಡ್ ಗುಡ್, ಸುಮ್ಮನೆ ಕೇಳಿದೆ ಅಷ್ಟೇ. ನೋಡ, ಅವಳು ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾಳೆ. ನೀನು ಒಂದು ದಿವಸ ಏನಾದರೂ ನನ್ನ ಹತ್ರ ಇಂಗ್ಲೀಷ್ ಮಾತಾಡಿದ್ಯಾನ? ಫಸ್ಟ್ ನೀವು ಇಂಗ್ಲೀಷಲ್ಲಿ ಮಾತಾಡಿಯಪ್ಪ. ನಾನು ಖುಷಿ ಇಂಗ್ಲೀಷಲ್ಲೇ ಮಾತಾಡೋದು. ಏನ್ ಮಾತಾಡ್ಬೇಕು ಹೇಳಿ, ನಾನು ಮಾತಾಡ್ತೀನಿ. ಮಾತಾಡ್ರಿ, ಮಾತಾಡಿ ಇಂಗ್ಲೀಷಲ್ಲಿ. ಚಿರೋ, ನಿಮ್ಮಪ್ಪಂಗೆ ಅಷ್ಟೊಂದೆಲ್ಲ ಇಂಗ್ಲೀಷ್ ಬಂದಿದ್ರೆ ಅವ್ರು ಯಾಕೋ ಇಲ್ಲಿರ್ತಿದ್ರು? ಎಲ್ಲೋ ಇರ್ತಿದ್ರು. ಬ್ರಿಟಿಷರ ಥರ ನಮ್ಮೇಲೆ ರಾಜ್ಯಭಾರ ಮಾಡಿಬಿಟ್ಟಿರೋರು. ಈಗಲೂ ಏನು ಕಮ್ಮಿ ಇಲ್ಲ ಬಿಡು, ಅವ್ರಿಗೆ ಗೊತ್ತಿರೋ ಭಾಷೆನಲ್ಲೇ ನಮ್ಮನ್ನೆಲ್ಲ ಆಳ್ತಾರೆ ಅಲ್ವೇನ್ರಿ? ಮಕ್ಕಳಿದ್ರೆ ನಾನು ಕಿಂಡಲ್ ಮಾಡ್ಬಿಡ ಕಣೆ. ನನಗೂ ಇವ್ರ ಥರ ಕಾನ್ವೆಂಟಲ್ಲಿ ಓದಿಸಿದ್ರೆ ನಾನು ಇಷ್ಟೊತ್ತಿಗೆ ಲಂಡನಲ್ಲಿ ಇರ್ತಿದ್ದೆ. ಹೌದು, ಕೈ ತೊಳ್ಕೊಳ್ತೀನಿ. ಲಂಡನ್. ಹರಿ ಹರಿ, ಬೇಬಿ ಬಂದ್ಯಾ? ಬಾ ಕೂತ್ಕೋ. 24 ಗಂಟೆ ಬರೀ ಫೋನ್ ಅಲ್ಲೇ ಇರು. ಅರೆ ನಾನೇನು ನೋಡ್ತಾ ಇದ್ದೀನಿ ಅಂತ ಗೊತ್ತಾದ್ರೆ ನಿನಗೆ ಖುಷಿ ಆಗುತ್ತೆ. ಏನಂತದ್ದು? ಬೇಬಿ ನೀನು ಹೇಳ್ತಿದ್ಯಲ್ಲ ಬಿಸ್ನೆಸ್ ಮಾಡೋದಕ್ಕೆ ಹೊಸ ಐಡಿಯಾ ಹುಡ್ಕು ಅಂತ, ಅದನ್ನು ಮಾಡ್ತಿದ್ದೆ. ಇಷ್ಟೊತ್ತು ಫೋನ್ ನೋಡ್ದಿಲ್ಲಪ್ಪ, ಏನ್ ಐಡಿಯಾ ಸಿಕ್ತು? ನೋಡು ಬೇಬಿ, ಇವಾಗ ಇರೋದ್ರಲ್ಲಿ ಬೆಸ್ಟ್ ಬಿಸ್ನೆಸ್ ಅಂದರೆ ಟ್ರೇಡಿಂಗ್ ಮಾಡೋದು. ಬೇಬಿ ಅದೆಲ್ಲ ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಬೇಕು, ಗೊತ್ತಾ ನಿನಗೆ? ಬೇ, ನನ್ನ ಫ್ರೆಂಡು ಇದರಿಂದ ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತೀನಿ ಅಂತ ಗೊತ್ತಾ ನಿನಗೆ? ರಿಸ್ಕ್ ಕಡಿಮೆ. ಹರಿ, ಇದರಲ್ಲಿ ಲಾಭ ಎಷ್ಟಿದೆಯೋ ನಷ್ಟನೂ ಅಷ್ಟೇ ಅಂತೆ. ನಾನು ಕೇಳಿದ್ದೀನಿ ಇದ್ರ ಬಗ್ಗೆ. ಬೇಬಿ ಲಾಸ್ ಆದರೂ ಸೇಫ್ ಝೋನಲ್ಲಿ ಇರ್ತೀವಂತೆ. ನಾನು ವಿಚಾರಿಸಿದೆ, ಇದೇ ಬೆಸ್ಟ್ ಅನ್ನಿಸ್ತೈತಪ್ಪ ನನಗೇನು. ಹರಿ, ನನ್ನ ಫ್ರೆಂಡು ಟ್ರೇಡಿಂಗ್ ಮಾಡ್ತಾಳೆ. ಹಾಂ, ಅವಳ ಹತ್ರ ಒಂದ್ಸರಿ ಫೋನ್ ಮಾಡಿ ವಿಚಾರಿಸ್ಕೊತೀನಿ. ಓಕೆ, ಆಮೇಲೆ ಡಿಸೈಡ್ ಮಾಡೋಣ. ಶೋರ್, ಮಾತಾಡೋ ನಿನ್ನ ಫ್ರೆಂಡ್ ಹತ್ರ. ನಿನಗೆ ಓಕೆ ಅನ್ಸಿದ್ರೆ ಶುರು ಮಾಡೋದೆ. ಓಕೆ ಓಕೆ. ಸದಾ ಧ್ಯಾನ ಮಾಡೋರನ್ನ ಧ್ಯಾನಿ ಅಂತ ಕರಿಬೋದು. ಆದರೆ ಯಾವಾಗ ನೋಡಿದ್ರು ತಲೆ ಮೇಲೆ ಕೈ ಹೊತ್ಕೊಂಡು ಈ ರೀತಿ ಯೋಚನೆ ಮಾಡ್ತಾ ಇರೋರನ್ನ ಏನು ಅನ್ಬೇಕೋ ಏನೋ. ಏನ ನನ್ನ ಪರಿಸ್ಥಿತಿ ನೋಡಿ ನಿನ್ಗೆ ತಮಾಷೆ ಮಾಡಬೇಕು ಅನಿಸ್ತಿದ್ಯಾ? ಇಲ್ಲ, ಇಷ್ಟಕ್ಕೂ ಏನಾಗಿದೆ ಅಂತ ಈ ರೀತಿ ಆಕಾಶನೇ ತಲೆ ಮೇಲೆ ಬಿದ್ದವ್ರಂಗೆ ಕೂತಿದ್ದೀರಾ ನೀವು? ಆ ಖುಷಿನ ಗಮನಿಸ್ತೀಯಾ? ಎಷ್ಟು ಚುರುಕಿದ್ದಾಳೆ ಅವಳು. ಇಂಗ್ಲೀಷ್ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ. ಕ್ಲಾಸಲ್ಲೇ ಫಸ್ಟ್ ಬಂದಿದ್ದಾಳೆ. ನನಗೆ ಈಗ ನನ್ನ ಮಗಂದೇ ಚಿಂತೆ. ಅಯ್ಯೋ, ಅವನ ಬಗ್ಗೆ ಚಿಂತೆ ಮಾಡೋಕ್ಕೆ ಏನ್ರಿ ಆಗಿದೆ? ಪಾಪ ಅವನು ಚೆನ್ನಾಗೇ ಓದ್ತಿದ್ದಾನೆ. ಓದ್ತಾನೆ ನೋಡು, ಓದ್ತಿದ್ದಾನೆ. ಏನಾದರೂ ಹೇಳಿದ್ರೆ ನಿಂತನೇ ಉಲ್ಟಾ ಮಾತಾಡಿ ಯಾಮರ್ಸ್ಬಿಡ್ತಾನೆ. ಖುಷಿ ನೋಡಿ ನನ್ನ ಹತ್ರ ಎಷ್ಟು ಧೈರ್ಯವಾಗಿ ಮಾತಾಡಿದ್ಲು. ರೀ, ಬೇವಿನ ಬೀಜ ಬಿತ್ತಿ
ಮಾವಿನಕಾಯಿ ತಿನ್ನಬೇಕು ಅಂದರೆ ಆಗುತ್ತೇನ್ರಿ? ನಾನು ನೀವು ಏನು ಮಹಾನ್ರಿ ಓದಿದ್ದೀವಿ. ಅದಕ್ಕೆ ನಮ್ಮ ಮಗನಿಗೂ ನಮ್ಗೆ ಎಷ್ಟು ಬುದ್ಧಿ ಇದೆಯೋ ಅಷ್ಟೇ ಬಂದಿರೋದು. ಆದರೆ ಖುಷಿ, ಅವಳ ಅಪ್ಪ ಅಮ್ಮ ಯಾರು, ಅವಳು ಹೆಂಗೆ ಬೆಳೆದಿದ್ದಾಳೆ, ಅದಕ್ಕೆ ಅವಳಿಗೆ ಅವ್ರ ಬುದ್ಧಿ ಬಂದಿರೋದು. ಅದು ಅಲ್ಲದೆ ಈ ತಂದೆ ತಾಯಿ ಇಲ್ದಿರೋ ಮಕ್ಕಳು ಯಾವಾಗಲೂ ಚುರುಕಾಗಿರ್ತಾರಂತೆ. ಪಾಪ ಅವಳಿಗೂ ಹಾಗೆ ಆಗಿರಬೇಕು ಅನ್ಸತ್ತೆ. ಅದಕ್ಕೆ ನಾವು ನೆಗೆದು ಬೀಳೋಣ ಅಂತ ಹೇಳ್ತಿದ್ಯಾ? ಒಂದಕ್ಕೊಂದು ಸಂಬಂಧನ ಇಲ್ದಿರೋ ಥರ ಮಾತಾಡ್ತಿಲ್ಲ. ಅಯ್ಯೋ, ಸಂಬಂಧ ಇಲ್ಲದೆ ಮಾತಾಡ್ತಿರೋದು ನೀವು ರೀ. ಮಕ್ಕಳನ್ನ ಮಕ್ಕಳಾಗಿ ನೋಡಬೇಕು. ಅದ್ರ ಬದಲು ನೀನು ಚೆನ್ನಾಗಿ ಓದೋ ಮಗು, ನೀನು ಕಮ್ಮಿ ಓದೋ ಮಗು ಅಂತ ಅಂದ್ಬಿಟ್ರೆ ಅವ್ರ ಮನಸ್ಸಲ್ಲಿ ದ್ವೇಷದ ಬೀಜನ ನಾವೇ ಬಿತ್ತದಾಗ ಆಗಲ್ವಾ? ಸುಮ್ಮನೆ ಅವ್ರ ಪಾಡಿಗೆ ಆ ಮಕ್ಕಳನ್ನ ಬಿಟ್ಟರೆ ಎಲ್ಲರೂ ಚೆನ್ನಾಗೇ ಓದ್ತಾರೆ. ನಾವು ಓದಬೇಕಾದ್ರೆ ಇಷ್ಟು ಸವಲತ್ತು ಇದ್ದಿದ್ರೆ ರ್ಯಾಂಕ್ ಬರ್ತಿದ್ರೆ ನಾನು ಎಲ್ಲದರಲ್ಲೂ. ಕರೆಂಟ್ ಹೋದರೆ ವಿಶ್ವೇಶ್ವರಯ್ಯನವ್ರ ಥರ ಬೀದಿ ದೀಪದ ಕೆಳಗಡೆ ಕೂತ್ಕೊಂಡು ಓದಿದ್ದೀನಿ ಕಣೆ ನಾನು. ಅಯ್ಯಯ್ಯಯ್ಯಯ್ಯಯ್ಯ, ಅದು ಏನು ರೀಲ್ ಬಿಡ್ತೀರ್ರಿ ನೀವು? ನೀವು ಹೇಗೆ ಓದಿದ್ದೀರಾ, ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ, ಇದೆಲ್ಲ ನನಗೆ ಚೆನ್ನಾಗಿ ಗೊತ್ತು ರೀ. ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಅಯ್ಯೋ, ನೀನು ನೋಡಿಬಿಟ್ಟೇನೆ? ಅಪ್ಪಿದ ನೀವೇ ತೋರಿಸ್ಬೇಡ. ಆಮೇಲೆ ಅಪ್ಪನ ಇಷ್ಟು ಕಡಿಮೆ ತೆಗೆದಿದ್ದಾನೆ, ನಾನು ಯಾಕೆ ಜಾಸ್ತಿ ತೆಗಲಿ ಅಂತ ಕೂತ್ಬಿಟ್ರೆ? ಹಾಗೆಲ್ಲ ಏನೂ ಮಾಡಲ್ಲ ಅವನು ನನ್ನ ಮಗ. ಸದ್ಯ ದೇವ್ರ ದಯೆಯಿಂದ ಅವನಿಗೆ ನಿಮ್ಮ ಯಾವ ಬುದ್ಧಿನೂ ಇನ್ನೂ ಬಂದಿಲ್ಲ. ಏಯ್, ನಾನೇನೇ ಮಾಡಿದ್ದೀನಿ? ಸ್ವಂತ ಅಪ್ಪನಿಗೆ ಮಾರಿಸಿ 5 ಲಕ್ಷ ತಗೊಂಡವ್ರು ಯಾರು ರೀ? ಏಯ್, ಇದನ್ನ ಮಾತಾಡೆ, ಯಾರು ಕೇಳಿಸ್ಕೊಂಡ್ರೆ ಕಷ್ಟ. ಅಯ್ಯೋ, ಸುಮ್ಮನೆ ಇರ್ರಿ. ಇಷ್ಟೊತ್ತಲ್ಲಿ ನಮ್ಮ ರೂಮ್ ಆಚೆ ಬಂದು ನಿಂತ್ಕೊಂಡು ಬಾಗಿಲು ಕಿವಿ ಕೊಟ್ಕೊಂಡು ನಿಂತ್ಕೊಳ್ಳೋಕ್ಕೆ ಯಾರಿಗೂ ಪುರ್ಸೊತ್ತಿಲ್ಲ. ನಿಮ್ಮ ಜೊತೆ ಕತೆ ಹೇಳ್ತಾ ಕೂತ್ಕೊಳ್ಳೋದಕ್ಕೆ ನನಗೆ ಒಂಚೂರು ಟೈಮ್ ಇಲ್ಲ. ನಿಮ್ಮ ಥರ ಬೆಳಗಿನ ಜಾವ 8 ಗಂಟೆವರೆಗೂ ಅಂತ ಮಲ್ಕೊಳ್ಳೋದಕ್ಕೆ ನನಗಾಗಲ್ಲ. ಕೋಳಿ ಕೂಗ್ತೋ ಇಲ್ವೋ ಅತ್ತೆ ಬಂದ್ಬಿಟ್ಟು ವೀಣಾ ಅಂತಾರೆ, ನಾನು ಎದ್ದೇಳ್ಬೇಕು. ಅವಾಗ ಬಿದ್ಕೊಳ್ಳಿ. ಹೆಂಗಸರು ಬಾಯಿಗೆ ಬಿದ್ದುಬಿಟ್ರೆ ಅದೋ ಗತಿ. ಏತಿ ಅಂದರೆ ಪ್ರೀತಿ ಅಂತಾಳೆ. ಓಕೆ, ನೋಡು, ಸಮಾಧಾನ ಮಾಡ್ಕೋ. ಏನಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಅಲ್ಲ, ಅಲ್ಲಿ ಆ ಫೋಟೋ ನೋಡ್ದಾಗಿಂದ ಸರಿ ಆಯಿತು, ಅವ್ರು ನಿಂಗೆ ಸಿಗ್ತಾರಲ್ಲ ಅವಾಗ ನಿಂಗೇನು ಬೇಕೋ ಅದನ್ನೆಲ್ಲ ಕೇಳುವಂತೆ. ಆದರೆ ಹಿಂಗೆಲ್ಲ ಇರಬಾರ್ದು. ನೀನು ಯಾವಾಗಲೂ ನಗ್ತಾ ಇರಬೇಕು. ನೀನು ಹಿಂಗಿದ್ರೆ ನನಗೆ ನೋಡೋಕ್ಕಾಗಕ್ಕಿಲ್ಲ. ವೆಂಕಿ ಅಂದರೆ ಏನೇ ಕಷ್ಟ ಬಂದರೂ ಎಲ್ಲ ನಗ್ನಗ್ತಾ ಎದುರಿಸ್ತಾನೆ ನೋಡು, ಆ ವೆಂಕಿ ಅಂದ್ರೇ ನನಗಿಷ್ಟ. ವೆಂಕಿ, ಇಲ್ಲೋಡು, ನಿಂಗೇನಾದರೂ ಹೇಳ್ಕೋಬೇಕು ಅಂತ ಅನ್ಸಿದ್ರೆ ನನ್ನ ಹತ್ರ ಹೇಳ್ಕೊ. ನಾನು ಅದಕ್ಕೆ ಪರಿಹಾರ ಕೊಡದೇ ಇರ್ಬೋದು, ಆದರೆ ಯಾರ ಹತ್ರನಾದರೂ ಹೇಳ್ಕೊಂಡೆ ಅಂತ ನಿಂಗೆ ಮನ್ಸು ಭಾರ ಕಮ್ಮಿ ಆಯ್ತದೆ.
ನಂಗೆ ಗೊತ್ತು ನೀನು ನನ್ನ ಹತ್ರ ಏನು ಮುಚ್ಚಿಕ್ಕಲ್ಲ ಅಂತ. ನಿಂಗೆ ಯಾವಾಗ ಹೇಳ್ಬೇಕನ್ಸುತ್ತೋ ಆವಾಗಲೇ ಹೇಳು. ಆದರೆ ನೀನು ಹಿಂಗೆ ಅಳ್ತಾ ಇರೋದನ್ನ ಜಾನು ಅಕ್ಕ ಏನಾದರೂ ನೋಡಿದ್ರೆ ಅವರು ಬೇಜಾರು ಮಾಡ್ಕೋತಾರೆ. ಈಗ ಅವರು ತಾಯಿ ಆಗ್ತವ್ರೆ. ಇಲ್ಲಿ ನೋಡು, ನಾವು ಈ ಮನೆಗೆ ಬಂದಿದ್ದಕ್ಕೆ ಅವರೆಷ್ಟು ಖುಷಿ ಪಟ್ರು ತಾನೆ. ಆ ಖುಷಿ ನಮ್ಮಿಂದ ಕಮ್ಮಿ ಆಗೋದು ಬೇಡ ಅಲ್ವಾ? ಓ, ಏನ್ ಬೇಕಾದ್ರೂ ಮಾಡ್ತೀಯಾ? ಏನು ಮಾಡ್ಬೇಕಾಗಿಲ್ಲ. ನೀನ್ ಖುಷಿಯಾಗಿದ್ರೆ ಅವರು ಖುಷಿಯಾಗಿರ್ತಾರೆ, ಅಷ್ಟು ಸಾಕು. ಈಗ ನನಗೋಸ್ಕರ ಒಂದೇ ಒಂದು ಕಿತನಾಗು. ಹೌದಾ? ಸರಿ ಆಯ್ತು. ನೀನು ಯಾವಾಗ್ಲೂ ಹಿಂಗೆ ನಗ್ನಗ್ತಾ ಇರ್ಬೇಕು. ನಿನ್ನ ಖುಷಿ ಸಂತೋಷಕ್ಕಾದ್ರೂ ಸಿದ್ದುನ ಒಪ್ಕೋಬೇಕು. ಅದು ನಿಮ್ಮ ಮನೆ ವಿಷಯದಲ್ಲಾಗ್ಲಿ, ನಿನ್ನ ಕೆಲಸದ ವಿಷಯದಲ್ಲಾಗ್ಲಿ, ಮಗು ವಿಷಯದಲ್ಲಾಗ್ಲಿ ಒಂದು ಚೂರು ತೊಂದರೆ ಆಯ್ತು ಅಂದ್ರೆ ನಿನ್ನ ಸಹಾಯ ಮಾಡೋದಕ್ಕೆ ಬೆನ್ನಿಂದ ನಿಂತಿರ್ತಾರೆ. ಸಿದ್ದುಗಿರೋ ಒಳ್ಳೆ ಗುಣದಲ್ಲಿ ಕಾಲು ಭಾಗ ನಮ್ಮ ಮನೆ ಗಂಡು ಮಕ್ಕಳಿಗಿದ್ದಿದ್ರೆ ನಾನು ಇನ್ನೂ ಸಂತೋಷ ಪಡ್ತಾ ಇದ್ದೆ ಅಮ್ಮ. ಮೇಡಮರೇ, ಮೇಡಮರೇ, ಯಾಕೆ ಮೇಡಮರೇ ನಿದ್ದೆ ಬರ್ತಿಲ್ವಾ? ಏನಾದರೂ ಯೋಚನೆ ಮಾಡ್ತಿದ್ರಿಯಾ? ಏನಿಲ್ಲ. ಖುಷಿ ಏನಾದರೂ ನೆನಪಾಯ್ತವಳ? ಇವತ್ತೇ ಅವಳನ್ನ ನೋಡ್ಕೊಂಡು ಬಂದ್ವಲ್ಲ. ಅಲ್ಲ, ಮತ್ತೆ ಹಿಂಗಿದ್ದೀರಿ? ಏನಾಯ್ತು ಮೇಡಮರೇ ಹೇಳಿ. ನನಗೆ ಇಷ್ಟೊಂದು ಸಹಾಯ ಮಾಡಿದ್ದೀರಲ್ಲ, ಯಾಕೆ? ಸಹಾಯ? ಯಾವ ಸಹಾಯ ಮೇಡಮರೇ? ನನಗೆ ಕೆಲಸ ಕೊಡಿಸಿದ್ದು ನೀವೇ, ಖುಷಿಗೆ ಸ್ಕೂಲಲ್ಲಿ ಸೀಟ್ ಸಿಗೋ ಹಾಗೆ ಮಾಡಿದ್ದು ನೀವೇ. ನನಗೆ ಕೆಲಸದಲ್ಲಿ ತೊಂದರೆ ಆದಾಗ ನೀವೇ ಅದನ್ನು ಸರಿ ಮಾಡಿದ್ರಿ. ಅದಲ್ಲದೆ ಇನ್ನೂ ಎಷ್ಟೊಂದು ಸಹಾಯಗಳು ಮಾಡಿದ್ದೀರಾ, ಯಾಕೆ? ಅದೆಲ್ಲ ಈಗ ಯಾಕೆ ಬಿಡಿ ಮೇಡಮರೇ. ಈಗ ನಾನು ಏನೋ ಒಂದು ಹೇಳೋದು ಅದಕ್ಕೆ ನಿಮ್ಗೆ ಬೇಜಾರಾಗೋದು, ಆಮೇಲೆ ನೀವು ಕೋಪ ಮಾಡ್ಕೊಳ್ಳೋದು, ಇದೆಲ್ಲ ಯಾಕೆ ಬೇಕು? ನಾಳೆಗೆ ನಿಮಗೆ ಆಫೀಸ್ ಅದೇ, ಬೇಗ ಹೋಗ್ಬೇಕು. ಆರಾಮಾಗಿ ಮನೆ ಕಳಿ ಮೇಡಮರೇ. ಖುಷಿ ಪುಟ್ಟ, ನಿಧಾನಕ್ಕೆ ತಿನ್ನು. ಸಂತೋಷ, ಒಂದು 3,000 ಇದ್ರೆ ಕೊಡ್ತೀಯಾ? ಯಾಕಮ್ಮ? ಮನೆ ಖರ್ಚಿಗೆ ಆಗಲೇ ಕೊಟ್ಟಿದ್ದೀನಲ್ಲ, ಮತ್ತೆ ಯಾಕೆ ದುಡ್ಡು? ಅದು ಖುಷಿ ಸ್ಕೂಲ್ಗೆ ಫೀಸ್ ಕಟ್ಟಬೇಕಪ್ಪ. ಅಪ್ಪನೂ ಸ್ವಲ್ಪ ಕೊಟ್ಟಿದ್ದಾರೆ.
ಸ್ವಲ್ಪ ದುಡ್ಡು ಕಡಿಮೆ ಇತ್ತು, ನೀನ್ ಕೊಟ್ರೆ ಸರಿ ಹೋಗುತ್ತೆ. ಭಾವನೆ ಕೊಡ್ಲಿಲ್ವಾ? ಅವಳ ಹತ್ರ ಹೇಗ್ ಕೇಳೋದು ಅಂತ ಸುಮ್ನಾದೆ. ನಮಗೆ ತಿನ್ನೋ ಗತಿ ಇಲ್ಲ. ಇದೆಲ್ಲ ಬೇಕಿತ್ತಾ? ಅದಕ್ಕೆ ಫೀಸ್ ಕಟ್ಟೋದಕ್ಕೆ ದುಡ್ಡು ನಾನು ಯಾಕೆ ಕೊಡಲಿ? ನನ್ನ ಮಗು ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ನಾನು ದುಡ್ಡು ಕೇಳಿದ್ದೀನಿ ಯಾರ ಹತ್ರನಾದ್ರು? ಸಂತು, ಅಮ್ಮ ಏನು ಕೇಳಿದ್ಲು? ನಿನ್ನ ಹತ್ರ ದುಡ್ಡು ಇದ್ದರೆ ಕೊಡಪ್ಪ, ಇದ್ದರೆ ಕೊಡ್ತೀನಿ, ಇಲ್ಲ ಅಂದರೆ ಇಲ್ಲ. ಅನಗತ್ಯವಾಗಿ ಯಾಕಪ್ಪ ಮಾತಾಡ್ತೀಯ? ನಾನು ಮಾತಾಡಿದ್ರೆ ಎಲ್ರಿಗೂ ಹೇಗೆ ಅನ್ಸೋದು? ಯಾಕೆ ಹೇಳಿ? ನಾನು ಸತ್ಯ ಹೇಳ್ತೀನಲ್ಲ ಅದಕ್ಕೆ. ಈ ಮಗುನ ಕರ್ಕೊಂಡು ಬಂದಿದ್ದು ಭಾವನೆ. ಎಷ್ಟು ಬೇಡ ಅಂದ್ರೂ ಹಠ ಮಾಡದೆ ಕರ್ಕೊಂಡು ಬಂದಿದ್ದಾರೆ. ಈಗ ಅವಳೆತ್ತನೇ ನೋಡ್ಕೋಬೇಕು. ಅದು ಬಿಟ್ಟು ಅವಳು ಮದುವೆ ಆಗಿ ಗಂಡನ ಮನೆಯಲ್ಲಿ ಆರಾಮಾಗಿ ಸೆಟ್ಲ್ ಆಗಿದ್ದಾಳೆ. ಈಗ ನಾವು ಇವಳು ನೋಡ್ಕೋಬೇಕಾ? ಈ ಮಗು ಯಾಕೆ ನಮ್ಮಲ್ಲಿ ಇರಬೇಕು ಅದನ್ನ ಹೇಳಿ. ಯಾಕೆ ಹೀಗೆ ಮಾತಾಡ್ತಿದ್ಯಾ ಸಂತೋಷ? ಇವಳು ನಮ್ಮನೆ ಮಗಳು ತಾನೆ. ಯಾರ್ದೋ ಮಗುನ ನಮ್ಮನೆ ಮಗಳು ಅಂತ ಹೇಗಮ್ಮ ಅನ್ಕೊಳಕ್ಕಾಗುತ್ತೆ? ಅದಕ್ಕೆ ಈ ತಲೆನೋವೆಲ್ಲ ಬೇಡ ಅಂತ ಕಳಿಸಿ ಕೈ ತೊಳ್ಕೊಂಡ್ರೆ ಮತ್ತೆ ವಾಪಸ್ ಕರ್ಕೊಂಬಂದಿದ್ದಾಳೆ. ವಾಪಸ್ ಕರ್ಕೊಂಬಂದು ಅವಳ ಜೊತೆ ಕರ್ಕೊಂಡೋಗಿ ಇಟ್ಕೋಬೇಕು ತಾನೆ. ಇಲ್ಲಿ ಬಿಟ್ಟು ಹೋದ್ರೆ ಯಾರು ನೋಡ್ಕೋತಾರೆ?